ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನಿರ್ಣಯವನ್ನ ಬಿಎಲ್ ಸಂತೋಷ್ ಸ್ವಾಗತಿಸಿದ್ದಾರೆ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಲ್ ಸಂತೋಷ್ ಮಾತನಾಡಿದ್ದಾರೆ. ಹಿಂದೂ ಧರ್ಮ ಅಂತಲೇ ಭರಿಸುವಂತೆ ಬಿಜೆಪಿ ನಿರ್ಣಯವನ್ನು ಕೈಗೊಂಡಿದೆ. ಹಿಂದೂ ಎಂದು ಭರಿಸಲು ಬಿಎಲ್ ಸಂತೋಷ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಲಿಂಗಾಯತ ಮತ್ತು ವೀರಶೈವ ಅಂತ ಹೇಳಿ ವಿವಾದ ಸೃಷ್ಟಿಯಾಗಿದ್ದು, ಈ ವಿವಾದ ಸೃಷ್ಟಿಯಾಗೋದು ಬೇಡ ಅಂತ ಹೇಳಿ ವಿಜಯೇಂದ್ರ ತೆಗೆದುಕೊಂಡಿರುವಂತಹ ನಿರ್ಣಯ ಏನಿತ್ತು ಅದನ್ನ ಬಿಎಲ್ ಸಂತೋಷ್ ಸ್ವಾಗತಿಸಿದ್ದಾರೆ. ಜಾತಿ ಗಣತಿ ಸಂದರ್ಭದಲ್ಲಿ ಲಿಂಗಾಯತ ಮತ್ತು ವೀರಶೈವ ಪದವನ್ನ ಇಟ್ಟುಕೊಂಡು ಇದು ವಿವಾದಕ್ಕೆ ಕಾರಣವಾಗಿತ್ತು. ಎಲ್ಲಿಗೆ ಸೀಮಿತವಾಗಿ ಇಡಬೇಕಿತ್ತೋ ಅಲ್ಲಿಗೆ ಇಟ್ಟಿಲ್ಲ. ಈ ಬಗ್ಗೆ ನಾಯಕರಿಗೂ ಕೂಡ ಒತ್ತಡ ಇದೆ ಅಂತ ಹೇಳಿ ವಿಜಯೇಂದ್ರ ನಿರ್ಣಯವನ್ನ ಬಿಎಲ್ ಸಂತೋಷ್ ಸ್ವಾಗತಿಸಿದ್ದಾರೆ. ನನಗೂ ಕೂಡ ವ್ಯಕ್ತಿಗತವಾಗಿ ಒಂದು ಆನಂದದ ದಿವಸ. ಕಳೆದ 16 ದಿನಗಳಿಂದ ಜಾತಿಯ ಜನಗಣತಿಯ ಒಂದು ಗೊಂದಲ ನಮ್ಮ ರಾಜ್ಯವನ್ನು ಕಾಡ್ತಾ ಇದೆ ಅನ್ಸತ್ತೆ. ಆ ಗೊಂದಲ ಕಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಜನಸಂಖ್ಯೆಯ ಪ್ರಕಾರ ಹಿಂದೂ ಸಮಾಜದಲ್ಲಿ ಅತಿ ದೊಡ್ಡ ಜನಸಂಖ್ಯೆ ಆಗಿರ್ತಕ್ಕಂಥ ವೀರಶೈವ ಸಮಾಜದಲ್ಲಿ, ಲಿಂಗಾಯತ ಸಮಾಜದಲ್ಲಿ ಶಬ್ದಗಳನ್ನ ಇಟ್ಕೊಂಡು ಅನೇಕ ರೀತಿಯ ವಿವಾದಗಳು ನಡೀತಾ ಇದೆ ಅನ್ಸತ್ತೆ. ಆ ಎಲ್ಲ ವಿವಾದಗಳು ಎಲ್ಲಿಗೆ ಸೀಮಿತವಾಗಿಡಬೇಕಾಗಿತ್ತು ಅಲ್ಲಿ ಸೀಮಿತವಾಗಿಡದೆ ಅದನ್ನು ಎಲ್ಲ ಕಡೆಗೂ ವಿಸ್ತರಿಸುವಂತ ಒಂದು ದೊಡ್ಡ ಜಾಲ ಕಳೆದ 10 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಅನ್ಸತ್ತೆ. ಆ ಸಮಾಜಗಳಿಂದ ಬಂದಿರತಕ್ಕಂಥ ನಾಯಕರುಗಳಿಗೆ ಒತ್ತಡ ಕೂಡ ಇರುತ್ತೆ ಅನ್ಸತ್ತೆ. ಆದರೆ ನನ್ನ ಅನಿಸಿಕೆಯನ್ನ, ನಿರೀಕ್ಷೆಯನ್ನ ಮೀರಿ ರಾಜ್ಯದ ಅಧ್ಯಕ್ಷರು ಇವತ್ತಿನ ಸಭೆಯಲ್ಲಿ ಮೊದಲನೇ ಕಾಲಮಿನ ಬಗ್ಗೆ ನಮ್ದು ಯಾವುದೇ ಗೊಂದಲ ಇಲ್ಲ, ಅದರಲ್ಲಿ ಹಿಂದೂ ಅನ್ನೋದನ್ನ ಬರೆಸಬೇಕು ಅಂತ ಹೇಳಿದ್ದಾರೆ. ನಾನು ನೀವೆಲ್ಲರಿಗೂ ಕೂಡ ವಿನಂತಿ ಮಾಡ್ತೀನಿ, ಒಂದ್ಸಲಿ ಎದ್ದು ನಿಂತ್ಕೊಂಡು ಅಧ್ಯಕ್ಷರು ತಗೊಂಡಿರ್ತಕ್ಕಂಥ ಸ್ಟ್ಯಾಂಡಿಗೆ ಚಪ್ಪಾಳೆ ಮುಖಾಂತರ ಒಂದ್ಸಲಿ ಅಭಿನಂದನೆ ಸಲ್ಲಿಸಬೇಕು ಅಂತ.